ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇದು ಪಾರ್ಟ್ 2 ವೀಡಿಯೋ ಆಫ್ ಚಿಕ್ಕಮಂಗ್ಳೂರು ಸೀರೀಸ್. ಸೊ ಪಾರ್ಟ್ 1 ವೀಡಿಯೋದಲ್ಲಿ ನೀವು ಭದ್ರಾ ಟೈಗರ್ ರಿಸಾರ್ಟ್ಗೆ ಹೋಗಿದ್ವಿ, ಅದನ್ನೆಲ್ಲ ನೋಡಿದಿರಾ. ಸೊ ಪಾರ್ಟ್ 2 ವೀಡಿಯೋ ಏನಪ್ಪ ಅಂದರೆ ತ್ರಿಲೋಕ್ ವಿಹಾರ್ ಅನ್ನೋ ಒಂದು ಹೋಮ್ ಸ್ಟೇಲಿ ಬುಕ್ ಮಾಡ್ಕೊಂಡಿದ್ವಿ ನಾವು. ಆ್ಯಕ್ಚುಲಿ ಇಟ್ಸ್ ಆನ್ ರೆಸಾರ್ಟ್. ಸೊ ಈಗ ಅಲ್ಲಿಗೆ ಹೋಗಿ ಸೊ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಅಷ್ಟನ್ನೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಬನ್ನಿ ಅಲ್ಲಿ ಏನೇನಿದೆ, ಏನೇನೆಲ್ಲ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ನೋಡೋರಂತೆ. ರೂಮ್ಸ್ ಒಳಗಡೆ ನೋಡೋದಾದರೆ ಚೆನ್ನಾಗಿದೆ ಗೈಸ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಡ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಸೊ ರಿಲ್ಯಾಕ್ಸ್ ಆಗಿ ಈಗ ಒಂದು ಹೊರಗಡೆ ವ್ಯೂ ನೋಡೋಣಂತೆ ಬನ್ನಿ. ಸೊ ಇಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಗೈಸ್. ನೋಡಿ ಈ ಕಡೆ ವಿಲ್ಲಾ ಇದೆ, ವಿಲ್ಲಾ ಅಲ್ಲಿ ಆರಾಮಾಗಿ ಫ್ಯಾಮಿಲಿ ಸ್ಟೇ ಆಗ್ಬೋದು. ಸೊ ನಾವಿರೋವಂಥದ್ದು ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ಶೇರಿಂಗ್ ಇದೆ, ಮೇಲೆಗಡೆ 4 ಶೇರಿಂಗ್ ಇದೆ. ಸೊ ಅದು ಆ ಕಡೆ ಬಂದುಬಿಟ್ಟು ವಿಲ್ಲಾ ಗೈಸ್. ಇದು ಇಲ್ಲಿ ಡೈನಿಂಗ್ ಹಾಲ್ ಇದೆ. ಸೊ ಡೈನಿಂಗ್ ಹಾಲು ತುಂಬ ಸ್ಪೇಷಿಯಸ್ ಆಗಿದೆ, ಬನ್ನಿ ನೋಡೋಣ. ಗೈಸ್ ನೀವು ನೋಡ್ಬೋದು ಡೈನಿಂಗ್ ಹಾಲು ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮಾಗಿ ಒಂದು 20 ಮೆಂಬರ್ಸ್ ಕೂತ್ಕೊಂಡು ಪೀಸಾಗಿ ಊಟ ಮಾಡ್ಬೋದು ಗೈಸ್. ಸೊ ಗೈಸ್ ಒಂದು ಬಜೆಟ್ ಫ್ರೆಂಡ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ವರ್ತ್ ಇಟ್ ಅಂತ ಅನ್ನಿಸ್ತು ನಮಗೆ, ಅದಕ್ಕೋಸ್ಕರ ನಾವು ಇದನ್ನು ಬುಕ್ ಮಾಡಿದ್ವಿ. ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಲ್ಲ ಗೈಸ್. ಸೊ ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಬೇರೆಯವ್ರಿಗೂ ಯೂಸ್ ಆಗಬೇಕು ಅಂತ. ಸೊ ನೋಡಿ ಗೈಸ್, ಇದು ಇವ್ರದ್ದು ಸ್ವಿಮ್ಮಿಂಗ್ ಪೂಲು. ಸೊ ಗೈಸ್ ಅದನ್ನ ಬಿಟ್ಟರೆ ಇವ್ರದ್ದು ಇಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಪ್ರೈವೇಟ್ ವಾಟರ್ ಫಾಲ್ ಇದೆ. ಇದಷ್ಟು ನೋಡಿ ಗೈಸ್, ಫೋಟೋ ಶೂಟ್ ಮಾಡೋಕ್ಕೆ, ಈವ್ನಿಂಗ್ ಟೈಮ್ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಸಖತ್ತಾಗಿದೆ ಗೈಸ್. ಸೊ ಗೈಸ್ ಈಗ ಮಧ್ಯಾಹ್ನ ಲಂಚ್ ಟೈಮು. ಸೊ ಲಂಚ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಬನ್ನಿ ಲಂಚಲ್ಲಿ ಏನೇನಿದೆ ಅಂತ ನೋಡೋಣಂತೆ. ನಾವು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಬೇಕು ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಾವು ನಾನ್ ವೆಜ್ ಪ್ರಿಫರ್ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಇಲ್ಲಿ ಸ್ವೀಟ್ ಇದೆ, ಮತ್ತು ಸ್ವೀಟ್ ಆದಮೇಲೆ ಕೋಸಂಬರಿ ಇದೆ, ಮತ್ತು ಇನ್ನೊಂದು ಬೀಟ್ರೋಟ್ ಪಲ್ಯ ಇದೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಚಪಾತಿ ಇದೆ. ಚಪಾತಿಗೆ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಸಾಂಬಾರ್ಸ್ ಎರಡೂ ಇರುತ್ತೆ. ಸೊ ನಾವು ನಾನ್ ವೆಜ್ ಹಾಕ್ಕೊತಾ ಇದ್ದೀವಿ. ಸೊ ಚಿಕನ್ ಸಾಂಬಾರು ಮತ್ತು ಚಿಕನ್ ಪೆಪ್ಪರ್ ಫ್ರೈ ಇತ್ತು. ಸೊ ಆ್ಯಕ್ಚುಲಿ ಚಿಕನ್ ಪೆಪ್ಪರ್ ಫ್ರೈ ಅಂದರೆ ಫಸ್ಟೇ ನಂಗೆ ಫೇವ್ರೇಟ್. ಸೊ ಹಂಗಾಗಿ ನಾವು ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಸೊ ನಿಮಗೆ ವೆಜ್ ಬೇಕು ನಾನ್ ವೆಜ್ ಬೇಕು ಅಂದರೆ ಎರಡನ್ನೂ ಕೊಡ್ತಾರೆ ಗೈಸ್. ಸೊ ಊಟ ಎಲ್ಲ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಾಯಿತು. ಬಟ್ ನಮಗೆ ಖಾರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಿಕಾಸ್ ನಾವು ಜಾಸ್ತಿ ಖಾರ ತಿಂತೀವಿ, ಅಲ್ಲಿ ಖಾರ ಕಡಿಮೆ ತಿಂತಾರೆ ಗೈಸ್. ಸೊ ಮತ್ತು ಗೀ ರೈಸ್ ಇತ್ತು, ಗೀ ರೈಸು ಮತ್ತು ಚಿಕನ್ ಕರಿ ಹಾಕ್ಕೊಂಡು ತಿಂದ್ವಿ. ಗೈಸ್ ಫೈನಲಿ ಊಟ ಮಾಡ್ಕೊಂಬಂದ್ವಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಅನ್ಲಿಮಿಟೆಡ್ ಇರುತ್ತೆ. ಸೊ ನಾನ್ ವೆಜ್ಜಲ್ಲಿ ಚಪಾತಿ, ಚಿಕನ್ ಕರಿ, ಚಿಕನ್ ಸಾಂಬಾರು, ಗೀ ರೈಸು ಎಲ್ಲ ಇತ್ತು. ನಮ್ಮ ಬೇಬಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸೊ ನಮ್ಮ ಬೇಬಿನ ಪಾರ್ಕ್ ಮಾಡಿ, ಪಾರ್ಕಿಂಗು ಚೆನ್ನಾಗಿದೆ ಗೈಸ್, ನೋ ಪ್ರಾಬ್ಲಮ್. ಸ್ವಲ್ಪ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ಮಜಾ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಭಯ ಪಡ್ತೀರಾ? ಬಾ ಬಾ ಬಾ. ಕರೆಕ್ಟಾಗಿ ಇಲ್ಲ. ಸೊ ಗೈಸ್ ಫೈನಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು 2-3 hours ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಈವ್ನಿಂಗು ಟೀ ಜೊತೆ ಆನಿಯನ್ ಪಕೋಡ ಸ್ನ್ಯಾಕ್ಸ್ ಆಗಿ ಕೊಟ್ಟಿದ್ರು ಗೈಸ್. ನೈಟ್ ಡಿನ್ನರ್ಗೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಮೊಸರು ಬಜ್ಜಿ ಇದೆ, ಸೊ ಚಿಕನ್ ಬಿರಿಯಾನಿ, ಇಲ್ಲಿ ನಮ್ಮ ಫೇವ್ರೇಟ್ ಕಬಾಬು, ಅದನ್ನ ಬಿಟ್ಟರೆ ಸರಿದು ಇಟ್ಕೊಳ್ಳಿ, ವೈಟ್ ರೈಸು, ಮತ್ತು ರಸಮ್ಮು, ಮತ್ತು ಇಲ್ಲಿ ಸಲಾಡು. ಬಿರಿಯಾನಿ ಮತ್ತು ಕಬಾಬು ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ನಾವು ಸ್ವಲ್ಪ ಸ್ಪೈಸಿ ಬೇಕು, ಖಾರ ಇರಲಿ ಅಂತ ಹೇಳಿದ್ವಿ. ಖಾರ ಮತ್ತು ಸ್ಪೈಸಿ ಹಾಕಿದ್ರು, ಸಖತ್ತಾಗಿದೆ. ಅಂತೆ
ಕೇಸರಿ ಬಾತು ಚಟ್ನಿ, ಇದೇನೋ ಕಡುಬು ಅಂತ ಗೊತ್ತಿಲ್ಲ, ನಾನು ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ನೋಡೋಣ ಹೆಂಗಿದೆ ಏನು ಕತೆ ಅಂತ. ಗೈಸ್ ಆ್ಯಕ್ಚುಲಿ ಕೇಸರಿ ಬಾತ್ ಸಖತ್ತಾಗಿತ್ತು. ಕಡುಬು ನಾನು ಫಸ್ಟ್ ಟೈಮ್ ತಿಂದಿದ್ದು, ಇದುವರೆಗೂ ತಿಂದಿದ್ದಿಲ್ಲ. ಓಕೆ, ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ಇಷ್ಟ ಆಗಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ತಿಂದೆ, ಆ ಟೇಸ್ಟು ನನಗೆ ಇಷ್ಟ ಆಗಲಿಲ್ಲ ಗೈಸ್. ಮೇಬಿ ನಿಮ್ಗೆ ಇಷ್ಟ ಆಗ್ಬೋದೇನೋ. ಮತ್ತು ಬ್ಯಾಡ್ಮಿಂಟನ್ನು, ಕ್ಯಾರಮ್ಮು, ಕ್ರಿಕೆಟು ಎಲ್ಲ ಆಡೋಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಗೈಸ್. ಪ್ಲೇಸು ಸಹ ಚೆನ್ನಾಗಿದೆ. ಗೈಸ್ ನೋಡಿದ್ರಲ್ಲ ರೆಸಾರ್ಟ್ ಎಲ್ಲ ಹೆಂಗಿತ್ತು ಏನು ಇತ್ತ ಅಂತ. ಸೊ ಆ್ಯಕ್ಚುಲಿ ನಾನು ನಿಮಗೆ ಫಸ್ಟೇ ಮೆನ್ಷನ್ ಮಾಡಿದ್ದೀನಿ, ಇಟ್ಸ್ ನಾಟ್ ಆನ್ ಪೇಯ್ಡ್ ಪ್ರಮೋಷನ್. ಬಿಕಾಸ್ ನಾನು ಈ ರೆಸಾರ್ಟ್ನ ಫೈಂಡ್ ಔಟ್ ಮಾಡಿದ್ದು ಬಂದುಬಿಟ್ಟು ಯೂಟ್ಯೂಬ್ ಚಾನಲಿಂದಾನೇ ಒಬ್ರದ್ದು. ಸೊ ಅವ್ರ ನೇಮ್ ತಗೊಳಕ್ಕೆ ನಾನು ಇಷ್ಟಪಡಲ್ಲ. ಸೊ ಹಂಗಾಗಿ ಯಾರಾದರೂ ಆ ಸೈಡ್ ಹೋಗೋರಿದ್ರೆ ಹೆಲ್ಪ್ ಆಗಲಿ, ಸೊ ದೇ ಕ್ಯಾನ್ ಚೆಕ್ಔಟ್ ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಏನೆಲ್ಲ ಇದೆ ಅಂತ. ಸೊ ಓವರಾಲಾಗಿ ರಿವ್ಯೂ ಹೇಳೋದಾದರೆ ಫುಡ್ ಓಕೆ ಗೈಸ್. ಬಿಕಾಸ್ ನಮ್ಮ ಫುಡ್ಡು ಟೇಸ್ಟೇ ಬೇರೆ, ಅವ್ರ ಫುಡ್ ಟೇಸ್ಟೇ ಬೇರೆ ಆಗಿರೋದ್ರಿಂದ ಅವ್ರೊಂದು ಸ್ವಲ್ಪ ಫುಡ್ಡು ಅವ್ರ ಟೇಸ್ಟಲ್ಲಿ ಮಾಡಿರ್ತಾರೆ. ಸೊ ಹಂಗಾಗಿ ನಮ್ಗೊಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಅದನ್ನ ಬಿಟ್ಟರೆ ಓವರಾಲ್ ಫೈನ್ ಗೈಸ್. ಸರ್ವಿಸ್ ಆಗಿರ್ಬೋದು, ಸೊ ಅವರು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿರ್ಬೋದು, ಸಖತ್ತಾಗಿದೆ. ರೂಮ್ಸ್ ಎಲ್ಲ ಸಖತ್ತಾಗಿದೆ. ಸೊ ನೀವು ಯಾರಾದರೂ ಚಿಕ್ಕಮಂಗ್ಳೂರು ಸೈಡ್ ಹೋಗ್ತಾ ಇದ್ರೆ ತ್ರಿಲೋಕ್ ವಿಹಾರ್ ಹೋಮ್ ಸ್ಟೇನ ಪ್ರಿಫರ್ ಮಾಡ್ಬೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಗೂಗಲ್ಗೆ ಹೋಗಿ ತ್ರಿಲೋಕ್ ವಿಹಾರ್ ಅಂತ ಸರ್ಚ್ ಮಾಡಿದ್ರು ನಿಮ್ಗೆ ಸಿಕ್ಬಿಡುತ್ತೆ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ, ಚೆಕ್ಔಟ್ ಮಾಡಿ ನೋಡಿ. ಸೊ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನಿಮ್ಮ ಅನಿಸಿಕೆ ಏನು ಅನ್ನೋದು ನೀವು ಯಾರಾದರೂ ವಿಸಿಟ್ ಮಾಡಿದರೆ ಅಥವಾ ವಿಸಿಟ್ ಮಾಡಿದ್ರೆ ಫ್ಯೂಚರಲ್ಲಿ, ಸೊ ಮರೀತೆ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಹಾಕಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಸೀರೀಸ್ನ ಮತ್ತೊಂದು ವಿಡಿಯೋ ನಾಳೆ ಅಪ್ಲೋಡ್ ಆಗಲಿದೆ. ಸೊ ಮರೀತೆ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್ ಗೈಸ್.